ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ವಿಡಿಯೋವನ್ನು ಪೂರ್ಣವಾಗಿ ನೋಡಿರಿ, ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಿ. ಒಣಗಿದ ಒಂದು ಮರಕ್ಕೆ ಬೆಂಕಿಯು ಹತ್ತಿತೆಂದರೆ ಅದರಿಂದ ಇಡೀ ಅರಣ್ಯವೇ ಹೇಗೆ ಸುಟ್ಟು ಬೂದಿಯಾಗಿ ಬಿಡುತ್ತದೆಯೋ, ಅದೇ ರೀತಿಯಲ್ಲಿ ಒಬ್ಬ ದುಷ್ಟನಾದ ಮಗನಿಂದ ಇಡೀ ವಂಶವೇ ಕಳಂಕಿತವಾಗಿ ಬಿಡುತ್ತದೆ. ಅರಣ್ಯವೆಂದರೆ ಗಿಡ ಮರಗಳಿಂದ ತುಂಬಿರುವ ಕಾಡು. ಕಾಡು ನಾಡಿನ ಆಸ್ತಿ, ಕಾಡು ದೇಶದ ಸಂಪತ್ತು, ಕಾಡು ಪ್ರಕೃತಿ ಮಾತೆಯ ಸೌಂದರ್ಯ. ಕಾಡು ಸಿಂಹ, ಹುಲಿ, ಕರಡಿ, ಹಾವು, ಆನೆ ಮುಂತಾದ ಪ್ರಾಣಿಗಳಿಗೆ ವಾಸಸ್ಥಾನ. ಕಾಡಿನಿಂದ ಮಾನವರಿಗೆ ಅನೇಕ ರೀತಿಯಲ್ಲಿ ಪ್ರಯೋಜನಗಳು ಆಗುತ್ತದೆ. ಇಂತಹ ಸುಂದರವಾದ ಕಾಡನ್ನು ಬೆಂಕಿಯು ನಾಶ ಮಾಡಿಬಿಡುತ್ತದೆ. ಒಂದೇ ಒಂದು ಒಣಗಿದ ಮರಕ್ಕೆ ಬೆಂಕಿಯು ಹತ್ತಿಕೊಂಡರೆ ಸಾಕು, ಅಯ್ಯೋ, ಆ ಒಂದು ಬೆಂಕಿಯ ಮರದಿಂದ ಸಂಪೂರ್ಣವಾಗಿ ಕಾಡು ಸುಟ್ಟು ಬೂದಿಯಾಗಿ ಬಿಡುತ್ತದೆ. ಒಂದು ಪುಟ್ಟ ಬೆಂಕಿಯಿಂದ ಮಹತ್ತಾದ ಅರಣ್ಯ ಸರ್ವನಾಶವೇ ಆಗಿಬಿಡುತ್ತದೆ. ಆದ್ದರಿಂದ ಹೀಗೆಯೇ ಒಬ್ಬ ದುಷ್ಟನಾದ ಕುಪುತ್ರನಿಂದ ಪವಿತ್ರವಾದ ಶ್ರೇಷ್ಠವಾದ ವಂಶಕ್ಕೆ ಕಳಂಕ ಬಂದು ಒದಗಿಬಿಡುತ್ತದೆ. ವಂಶವು ಕಾಡಿನಂತೆ ದೊಡ್ಡದು, ಕುಪುತ್ರನು ಬೆಂಕಿ ಹತ್ತಿಕೊಂಡಿರುವ ಒಂದು ಒಣಗಿದ ಮರದಂತೆ. ಒಬ್ಬನೇ ಒಬ್ಬ ಯೋಗ್ಯನಾದ ಮಗನಿಂದ ಇಡೀ ವಂಶಕ್ಕೆ ಕೆಟ್ಟ ಹೆಸರು ಬಂದು ಬಿಡುತ್ತದೆ. ಆ ದುಷ್ಟ ಕುಪುತ್ರನು ಇಂಥ ವಂಶದವನು ಎಂದು ಜನರು ಆ ವಂಶವನ್ನೇ ನಿಂದಿಸುತ್ತಾರೆ. ಒಬ್ಬನ ದೋಷದಿಂದ ಇಡೀ ವಂಶಕ್ಕೆ ಕೆಟ್ಟ ಹೆಸರು ಬಂದು ಬಿಡುತ್ತದೆ. ಅದರಿಂದ ಇಡೀ ಗ್ರಾಮಕ್ಕೆ, ಇಡೀ ನಗರಕ್ಕೆ, ಇಡೀ ರಾಷ್ಟ್ರಕ್ಕೂ ಕಳಂಕವು ಬಂದು ಒದಗಬಹುದು. ಎಂತಹ ಅನರ್ಥ, ಎಂತಹ ವಿಪರ್ಯಾಸ, ಎಂತಹ ಶೋಚನೀಯ! ಮನುಷ್ಯನು ಎಂದೆಂದಿಗೂ ಕೂಡ ದುಷ್ಟನಾಗಬಾರದು, ಕುಪುತ್ರನಾಗಬಾರದು. ಆದ್ದರಿಂದ ಸಾಕಿದಂತಹ ತಂದೆ ತಾಯಿಗಳಿಗೆ ಕೃತಜ್ಞನಾಗಿ, ವಿದ್ಯಾವಂತನಾಗಿ, ಎಲ್ಲೆಡೆ ನಮ್ಮ ಗೌರವವು ಬೆಳಗುವ ಹಾಗೆ ನಾವೆಲ್ಲರೂ ಕೂಡ ಇರಬೇಕು. ಅದರಿಂದ ವಂಶಕ್ಕೂ, ಗ್ರಾಮಕ್ಕೂ, ನಾಡಿಗೂ, ರಾಷ್ಟ್ರಕ್ಕೂ ಕೂಡ ಒಳ್ಳೆಯ ಹೆಸರು ಬರುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಅದೇ ರೀತಿಯಾಗಿ ನಡೆದುಕೊಳ್ಳೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ.